Please subscribe and edits. ಯಾರೋ ಬಾಸು ಏನೋ ಸೌಂಡು, ಯಾರೋ ಅದು? ನಮ್ಮ ಲೋಕಲ್ ಬಾಯ್ಸ್ಗೆಲ್ಲ ಅವರೇ ಬಾಸು, ಅವರೇ ಮಾಸು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಿನ್ನೆ ನಾನು ವಾಟ್ಸಪ್ ಗ್ರೂಪಲ್ಲಿ ಇವಾಗ ಪ್ರಿವ್ಯೂ ನೋಡಿದ್ರಲ್ಲ, ಆ ಪ್ರಿವ್ಯೂ ವಿಡಿಯೋನ ಹಾಕಿ ಸೊ ಈ ಥರ ಮಾಡೋಣ ಗೈಸ್, ಟ್ರೈ ಮಾಡೋಣ ಅಂತ ನಾನು ಜಸ್ಟ್ ಮೆಸೇಜ್ ಹಾಕಿದ್ದೆ. ತಡ ಎಷ್ಟು ಮೆಸೇಜ್ಗಳು ಬಂತು ಅಂತಂದರೆ ಗೈಸ್, ಮಾಡಿ ಬ್ರೋ, ಬೇಗ ಮಾಡಿ ಬ್ರೋ ಅಂತ ಎಷ್ಟೋ ಮೆಸೇಜ್ಗಳು ಬಂತು. ಸೊ ಅದಲ್ಲದೆ ಯಾರ್ದು ಮಾಡೋಣ ಅಂತ ಕನ್ಫ್ಯೂಸಲ್ಲಿದ್ದೆ. ಸೊ ಅದಕ್ಕೆ ಚಾಯ್ಸ್ನ ಗ್ರೂಪಲ್ಲಿರೋ ನನ್ನ ಮೆಂಬರ್ಸ್ಗಳಿಗೆ ಕೊಟ್ಟಿದ್ದೆ, ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ. ಸೊ ಅವರು ಟೆಲಿಗ್ರಾಮಲ್ಲಿ ನೀವು ನೋಡ್ತಾ ಇರ್ಬೋದು, ಟೆಲಿಗ್ರಾಮಲ್ಲಿ ನಾನು ಕೊಟ್ಟಿದ್ದೆ, ಯಾರು ಬೇಕು ನಿಮಗೆ, ಯಾವ ಹೀರೋದು ಅಥವಾ ಯಾವ ಕ್ರಿಕೆಟ್ ಆಡೋದು ಮಾಡಲಿ ಅಂತ ನಾನೇ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ. ಸೊ ಅದೇ ಥರ ನೀವು ಕೂಡ ಮೆಸೇಜ್ ಮಾಡಿದ್ದೀರಾ. ಸೊ ನಾನಂತೂ ಧೋನಿ ಅವರ ಡೈ ಆರ್ಟ್ ಫ್ಯಾನು. ಬಾಸ್ ಅಂದರೆ ನನಗೆ ತುಂಬಾ ಹುಚ್ಚು. ಸೊ ನಾನು ಈ ವಿಡಿಯೋದಲ್ಲಿ ಬಾಸ್ ಬಿಟ್ಟು ಬೇರೆಯವ್ರು ಯಾರ ಫೋಟೋನ ಯೂಸ್ ಮಾಡಲ್ಲ. ಬಟ್ ಅಪ್ಪು ಸರ್ ಕಂಡ್ರೆ ಮಾತ್ರ ತುಂಬಾ ರೆಸ್ಪೆಕ್ಟ್ ಇದೆ ಗೈಸ್, ಅಪ್ಪು ಸರ್ ಕಂಡ್ರೆ ತುಂಬಾ ರೆಸ್ಪೆಕ್ಟ್ ಇದೆ. ಸೊ ಹಾಗೆ ಎಲ್ಲ ಹೀರೋಸ್ಗಳ ಮೇಲೂ ತುಂಬಾ ರೆಸ್ಪೆಕ್ಟ್ ಇದೆ. ಕಿಂಗ್ ಕೊಹ್ಲಿ, ನಾನೊಬ್ಬ MSD ಫ್ಯಾನ್ ಅಂತ ಕೊಹ್ಲಿನ ನಾನೇನು ದ್ವೇಷ ಮಾಡೋದಿಲ್ಲ. ಸೊ ಅವ್ರ ಫೋಟೋನು ಕೂಡ ನಾನಿವಾಗ ಎಡಿಟ್ ಮಾಡ್ತಾ ಇರೋದು ಧೋನಿ ಅವ್ರ ಫೋಟೋನ ಹಾಕ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ನೀವು ಅವ್ರ ಫೋಟೋಸ್ಗಳನ್ನ ಬೇರೆ ಹೀರೋಸು ಅಥವಾ ಕೊಹ್ಲಿ ಅವರ ಫೋಟೋ ಬೇಕಂತಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ತದನಂತರ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಗೈಸ್, ತದನಂತರ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫುಲ್ ಪ್ರಾಜೆಕ್ಟ್ ನೋಡ್ತಾ ಇರ್ಬೋದು, ಫುಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಧೋನಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೇಕಂತಂದರೆ ಧೋನಿದೆ ಫೋಟೋ ಇರಲಿ, ಈ ಫೋಟೋ ಬ್ಯಾಕ್ಗ್ರೌಂಡ್ ಫೋಟೋ. ಸೊ ಇಲ್ಲ ನಾನು ಬೇರೆ ಕ್ರಿಕೆಟರ್ದು ಅಥವಾ ಬೇರೆ ಹೀರೋಗಳ್ದು ಹಾಕ್ಕೊಳ್ತೀನಿ ಅಂತಂದರೆ ಈ ಫೋಟೋನ ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಈ ಥರ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಚೇಂಜ್ ಮಾಡ್ಕೊಳ್ಳಿ ಗಾಯ್ಸ್. ಯಾವುದಾದ್ರೂ ಫೋಟೋನ ಚೇಂಜ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ನಾನು ಧೋನಿನೇ ಮಾಡ್ತಾ ಇರೋ ಕಾರಣ ಸೊ ಅದಲ್ಲಿರಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲೇಯರ್ ಮೇಲೆ ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಟು ಸೊ ತದನಂತರ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ತದನಂತರ ಆಮೇಲೆ ಸೇಮ್ ಟು ಸೇಮ್ ಗಾಯ್ಸ್, ಅಲ್ಲಿ ಇರೋ ಎಲ್ಲ ಟೆಕ್ಸ್ಟ್ ಲೇಯರ್ಸ್ಗಳಿಗೂ ಕೂಡ ಈ ಥರ ಪೇಸ್ಟ್ ಮಾಡಿಕೊಂಡು ಹೋಗಿ ಗಾಯ್ಸ್. ಫಾಲೋ ನೌ ಅಂತ ಇದೆ, ನಾನು ಕೊಟ್ಟಿರೋದು ಇದು. ಸೊ ನಿಮ್ಗೆ ಏನಾದರೂ ಬೇಕಂತಂದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಎರೇಸ್ ಮಾಡ್ಕೊಂಡು ಏನಾದರೂ ಬರ್ಕೊಳ್ಳಿ ಗಾಯ್ಸ್. ಸೊ ಸಂಜು ಎಡಿಟ್ಸ್ ಅಂತ ಕೊಟ್ಟಿದ್ದೀನಿ. ಸೊ ನನ್ನ ನೇಮು ಸಂಜು ಅಂತ. ಸೊ ಇದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ ಗಾಯ್ಸ್, ನಿಮ್ಮ ನೇಮನ್ನ ಬರ್ಕೊಳ್ಳಿ ಗಾಯ್ಸ್. ತದನಂತರ ಎಲ್ರಿಗೂ ಇದೇ ಥರ ಫಾಂಟ್ ಇರಲ್ಲ, ನಾನು ಮೊದಲು ಹೇಳ್ತಿದ್ದೀನಿ. ನಿಮಗೆ ಪ್ರೀಸೆಟ್ ಓಪನ್ ಆದಾಗ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಪೇಸ್ಟ್ ಮಾಡ್ತಾಯಿದ್ದೀನಿ, ಪೇಸ್ಟ್ ಆಗಿದೆ. ಸೊ ಪ್ರೀಸೆಟ್ ಓಪನ್ ಮಾಡಿದಾಗ ನಿಮ್ಗೆ ಯಾವ ಥರ ಕಾಣುತ್ತೆ ಗೊತ್ತಾ? ಸೊ ಇಲ್ಲೇ ತೋರಿಸ್ತೀನಿ, ಇಲ್ಲೇ ಬರುತ್ತೆ ಅದು. ಗಾಯ್ಸ್ ಡಿಟೋ ಈ ಥರ ಬರುತ್ತೆ ಗಾಯ್ಸ್. ನನ್ನ ಟೆಕ್ಸ್ಟ್ ಲೇಯರು ಈ ಥರ ಇರುತ್ತೆ, ಯಾವ ಥರ ಈ ಥರ ಇರುತ್ತೆ ಸಖತ್ತಾಗಿ. ನಿಮ್ಮ ಟೆಕ್ಸ್ಟ್ ಲೇಯರ್ ಬಂದು ಈ ಥರ ಇರುತ್ತೆ ಗಾಯ್ಸ್. ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೋದು. ನಿಮ್ಮ ಟೆಕ್ಸ್ಟ್ ಲೇಯರ್ ಬಂದು ಈ ಥರ ಇರುತ್ತೆ. ನಂದು ಈ ಥರ ಕೊಟ್ಟಿದೆ ಗಾಯ್ಸ್. ಏನಕ್ಕೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ, ಏನಕ್ಕೆ ಪ್ರೋ ಈ ಥರ ಮಾಡ್ತೀರಾ ಅಂತ ನನ್ನಂತೂ ಬೈಕೊಳ್ಬೇಡಿ. ಸೊ ನಂದೆಲ್ಲ ಮಿಸ್ಟೇಕ್ ನಿಮ್ಮದೇ ಆಗಿರುತ್ತೆ. ಸೊ ಇದಕ್ಕೇನು ಮಾಡ್ಬೇಕು ಗೊತ್ತಾ? ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಲೆಮನ್ ಮಿಲ್ಕ್ ಬೋಲ್ಡ್ ಅನ್ನೋದೊಂದು ಫಾಂಟ್ ಬರುತ್ತೆ ಗಾಯ್ಸ್. ಆ ಫಾಂಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್. ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್. ಯಾವ ಥರ ಅಂತ ನಾನು ಯಾವುದೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿಲ್ಲ. ಸೊ ನೀವೇ ತಿಳ್ಕೊಂಡು ಅದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಗಾಯ್ಸ್, ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್. ತದನಂತರ ಇದಕ್ಕೆಲ್ಲ ಎಫೆಕ್ಟ್ಸ್ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು, ಸಖತ್ತಾಗಿ ಬರ್ತಾ ಇದೆ. ಸೊ ಇನ್ನೇನಿಲ್ಲ, ಇಲ್ಲಿ ಬ್ಲ್ಯಾಕ್ ಕಲರ್ ಲೇಯರ್ ಇದೆಯಲ್ಲ, ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಆ್ಯಂಡ್ ಫಿಲ್ ಕೊಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗಂತೂ ಧೋನಿ ಅವ್ರು ಕಾಣ್ತು ಅಂತಂದರೆ ತುಂಬಾ ಹುಚ್ಚು. ಸೊ ಧೋನಿ ಅವ್ರ ಫೋಟೋಸ್ಗಳನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೀವು ಯಾರು ಅಭಿಮಾನಿಯಾಗಿರ್ತೀರ ಅವ್ರ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಯಾರಿಗೂ ಮೋಸ ಮಾಡಿಲ್ಲ, ಖಂಡಿತವಾಗ್ಲೂ ಪ್ರತಿಯೊಬ್ಬರ ಫೋಟೋನೂ ಕೂಡ ಇದರಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಸೊ ಗೈಸ್ ಸಾರಿ, ಪುನೀತ್ ಸರ್ ಫೋಟೋ ಬಂದುಬಿಟ್ಟಿದೆ. ಅವ್ರ ಫೋಟೋನು ಕೂಡ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ, ನೀವು ಆಗಲೇ ನೋಡಿರ್ತೀರ. ಸೊ ಯಾವುದಾದ್ರೂ ಒಂದು ಸಕ್ಕತ್ತಾಗಿರುತ್ತೆ. ಯಾವ ಫೋಟೋ ಹಾಕಿದ್ರು, ಬಾಸ್ ಫೋಟೋ ಅಲ್ವಾ, ಯಾವ್ದು ಹಾಕಿದ್ರು ಸಕ್ಕತ್ತಾಗೆ ಕಾಣಿಸುತ್ತೆ. ಸೊ ನಿಮ್ಮ ಬಾಸ್ ಫೋಟೋನು ಕೂಡ ಅದೇ ಥರ ಕಾಣಿಸುತ್ತೆ ಅಂದ್ಕೊಳ್ತೀನಿ ನಾನು. ಸೊ ನೋಡಿ, ಸಕ್ಕತ್ತಾಗದು ಬರುತ್ತೆ ಗೈಸ್. ವಿಡಿಯೋ ಮಾತ್ರ ಸಕ್ಕತ್ತಾಗಿರುತ್ತೆ.
ಸೊ ಹಾಗೆ ನಿಮಗೆ ನನಗೂ ಗೊತ್ತಾಗಬೇಕಲ್ವ ನಿಮ್ಮ ಫೇವ್ರೆಟ್ ಕ್ರಿಕೆಟರು ಅಥವಾ ಯಾರು ನೀವು ಡೈರೆಕ್ಟ್ ಫ್ಯಾನ್ ಆಗಿದ್ದೀರಾ, ಹೆಚ್ಚಾಗಿ ಯಾರಾಗಿದ್ದೀರಾ ಅಂತ. ಸೊ ಹೆಚ್ಚಾಗಿ ಯಾರು ಫ್ಯಾನ್ಗಳಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಸೊ ಸಿಂಪಲ್ಲಾಗಿ ವಿಡಿಯೋ ಈಗ ಕೊನೆ ಮಾಡಿದ್ದೀನಿ, ಆ ವಿಡಿಯೋ ಅಪ್ಲೋಡು ಕೂಡ ಮಾಡಿದ್ದೀನಿ. ಸೊ ಇವಾಗ ಒಂದು ಕಮೆಂಟ್ ಹಾಕಿ ಗೈಸ್, ನೀವು ಯಾರು ಅಭಿಮಾನಿ ಅಂತ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಲಿಲ್ಲ ಅಂತಂದರೆ ನನಗಂತೂ ಏನೂ ಲಾಸ್ ಇಲ್ಲ, ನಿಜವಾಗ್ಲೂ ಕಮೆಂಟ್ನಿಂದ ನನಗೇನು ದುಡ್ಡು ಬರಲ್ಲ. ಸುಮ್ಮನೆ ಜಸ್ಟ್ ನನ್ನ ಕ್ಯೂರಿಯಾಸಿಟಿಗೆ ಹಾಗೂ ನಿಮ್ಮ ಅಭಿಮಾನಕ್ಕೆ ಜಸ್ಟ್ ಒಂದು ಕಮೆಂಟ್ ಹಾಕಿ. ತದನಂತರ ನೀವು ಅಪ್ಪಟ ಅಭಿಮಾನಿ ಆಗಿದ್ದರೆ ವೀಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡ್ತೀರಾ. ಸೊ ನೀವೆಲ್ಲರೂ ಕಾಟಾಚಾರಕ್ಕೆ ಅಭಿಮಾನಿ ಆಗಿದ್ದರೆ ಖಂಡಿತವಾಗ್ಲೂ ಶೇರ್ ಮಾಡಲ್ಲ, ಯಾಕಂತಂದರೆ ಆ್ಯಸ್ ಎ ಸೈಕಾಲಜಿ ಪ್ರಕಾರ ನಾನು ಹೇಳ್ತಾ ಇರೋದು ಇದು. ಅಭಿಮಾನಿ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಅಭಿಮಾನಿಗಳು ಅದನ್ನ ಬೇಗ ಶೇರ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತದನಂತರ ಇಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ. ಸೊ ಗೈಸ್, ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಕಷ್ಟವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ವೀಡಿಯೋನ ಇಷ್ಟು ಸಖತ್ತಾಗಿ ಹೇಳ್ಕೊಟ್ಟಿದ್ದೀನಲ್ವ, ಅದಕ್ಕೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಗಾಯ್ಸ್. ಕೊನೆಯೇನೋ ಮಾಡೋಣ, ಯಾವ ಥರ ಸೇವ್ ಮಾಡ್ಕೊಳ್ಳೋದು ಬ್ರೋ ಅಂತ ಹೇಳ್ಕೊಟ್ಬಿಟ್ಟು ಹೋಗೋ ಅಂತ ಮಾತ್ರ ಹೇಳ್ಬೇಡಿ, ಎಲ್ಲ ಹೇಳಿದ್ದೀನಿ. ಜಸ್ಟ್ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಈ ಥರ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ತನಗೆ ತಾನೇ ಸೇವ್ ಆಗ್ತಾ ಹೋಗುತ್ತೆ ಗಾಯ್ಸ್. ಸೊ ಲೆಟ್ಸ್ ಬಾಯ್ ಗಾಯ್ಸ್, ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್.